ಹೋಯ್ತಾ ಇದೆ ಇಲ್ಲಿ ನಾಗರಬಾವಿ ಹತ್ರ ಆಕ್ಸಿಡೆಂಟ್ ಏನೋ ಆಗ್ಬಿಟ್ಟಿರೋಂಗೈತೆ ನೋಡಿ ರಿಂಗ್ ರೋಡಲ್ಲಿ. ನೋಡಿ ಇಲ್ಲಿ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡು ಹೆಂಗೆ ಮಾಡ್ತಾರೆ, ಏನೋ ಮಾಡ್ತಾವ್ರೆ, ಎಲ್ಲ ಸೈಡ್ಗೆ ಹಾಕೊಂಡು ಮಾಡ್ಬೋದು, ರೋಡ್ನೇ ಬ್ಲಾಕ್ ಮಾಡೋರೆ, ಲೆಫ್ಟ್ ಹೋಗಂಗಿಲ್ಲ ರೈಟ್ ಹೋಗಂಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 9 ಗಂಟೆ. ಡ್ಯೂಟಿ ಆನ್ ಮಾಡಿದ್ದೀನಿ, ನೋಡೋಣ ಬನ್ನಿ ಡ್ಯೂಟಿ ಯಾವ್ದು ಬರುತ್ತೆ ಏನೋ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಇವತ್ತು ಡ್ಯೂಟಿ ಎಲ್ಲಿಂದ ಎಲ್ಲಿ ಬರುತ್ತೆ ನೋಡೋಣ ಬನ್ನಿ, ಎಲ್ಲ ಹೇಳ್ತೀನಿ ಡೀಟೇಲಾಗಿ. ಟಿಫನ್ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಗಾಡಿ ರನ್ನಿಂಗ್ ಬಿಟ್ಬಿಟ್ಟು ಫಸ್ಟು ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಕಾಫಿ ಕುಡಿದೆ, ಆಮೇಲೆ ಹೋಟ್ಲ್ ಹತ್ರ ಬಂದು ರೈಸ್ ಬಾತ್ ತಿಂದೆ. ಸ್ನೇಹಿತರೆ ಟಿಫನ್ ಎಲ್ಲ ಮಾಡ್ಕೊಬಂದಿದ್ದಾಯ್ತು. ಬನ್ನಿ ನೈಂಡಳ್ಳಿ ಕಡೆ ಹೋಗೋಣ. ಇಲ್ಲಿ ಯಾವುದೂ ಬರ್ತಾಯಿಲ್ಲ ಆರ್ಡ್ರು. ನೈಂಡಳ್ಳಿಗೆ ಹೋಗಿ ನೋಡೋಣ, ಆರ್ಡ್ರು ಬರ್ತಾರೆ, ವೆಯ್ಟ್ ಮಾಡೋಣ ಬನ್ನಿ. ಹೋಗಿ ಟೈಮು 9:25. ನೈಂಡಳ್ಳಿ ಹತ್ರ ಬಂದಿದ್ದೀನಿ. ಇವಾಗ ಒಂದು ಆರ್ಡ್ರು ಬಂದಿದೆ. ಬಂದ ತಕ್ಷಣ ಪಿಕಪ್ಪು 650 ಮೀಟ್ರ್ ಇದೆ, ಡ್ರಾಪ್ ಇರೋದು ಗಿರಿನಗರ್ ಅಂತೈತೆ. 366 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ, ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟ್ ಬಂದ ತಕ್ಷಣ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಸ್ನೇಹಿತರೆ ನೋಡಿ, ಬಿರ್ಲಾ ವಾಟರ್ ಪ್ರೂಫ್ ಪುಟ್ಟಿ 30 kg, 25 ಬ್ಯಾಗ್ 750 kg, 25 ಬ್ಯಾಗ್ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಆಯಿತಾ ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಫಸ್ಟ್ 25 ಬ್ಯಾಗ್ ಲೋಡ್ ಮಾಡೋರೆ. ವೈಟ್ ಸಿಮೆಂಟ್ ಪಟ್ಟಿ ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ನು 3.5 ಕಿಲೋಮೀಟರ್ ಇದೆ, ಗಿರಿನಗರ್. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ವೀರಭದ್ರ ನಗರ ಸಿಗ್ನಲ್. ಇವಾಗ ಲೆಫ್ಟ್ ತಗೊಳ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಇನ್ನು 1.5 ಕಿಲೋಮೀಟರ್ ಐತೆ ಅಷ್ಟೇ. ಲೋಡ್ ಪಾಯಿಂಟು ಹೋಯ್ತದೆ. ಇನ್ನು 1.2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ತವ್ರೆ ನೋಡಿ, ಬೇರೆ ಗಾಡಿಗೆ ಹಾಕ್ತವ್ರೆ. ಎಲ್ಲ ಮೈಸೂರಿಗೆ ಇರಬೇಕು. ಮೈಸೂರು ಗಾಡಿಗೆ, ಸರ್ಕಾರಿ ಗಾಡಿಗೆ ಶಿಫ್ಟ್ ಮಾಡ್ತವ್ರೆ. ನಮ್ಮ ಗಾಡೀಲಿ ತಂದಿರೋದನ್ನ ಅನ್ಲೋಡ್ ಮಾಡ್ತವ್ರೆ ನೋಡಿ. ಸ್ನೇಹಿತರೆ ಅನ್ಲೋಡ್ ಆಗಿದೆ ಫಸ್ಟ್ ಸ್ಟ್ಯಾಂಡ್ರು. ಟೈಮ್ 10 ಗಂಟೆ. ಬನ್ನಿ ನೈಂಡಳ್ಳಿ ಕಡೆ ಹೋಗೋಣ. ಇಲ್ಲಿ ಯಾವುದೋ ಆರ್ಡ್ರ್ ಬರ್ತಲ್ಲ. ಟೋಟಲು 366 ರೂಪಾಯಿ ಬಂದಿತ್ತು. ಕಮಿಷನ್ ಆಗಿ 300 ರೂಪಾಯಿ. ನೈಂಡಳ್ಳಿ ಕಡೆ ಹೋಗೋಣ ಬನ್ನಿ. ಮತ್ತೆ ಅಲ್ಲೇ ಯಾವ್ದಾರು ಆರ್ಡ್ರು ಬರುತ್ತೆ, ಲೋಕಲ್ ಮಾಡ್ಬೋದು. ಟೈಮು 11 ಗಂಟೆ. 2ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 600 ಮೀಟ್ರ್ ಇದೆ ಪಿಕಪ್ಪು. ಏನು ಐಟಮ್ ಒಂದು ಗೊತ್ತಿಲ್ಲ, ಏನೋ ಸರಳುಗಳು ಒಂದು 800 kg ಐತೆ ಅಂತವ್ರೆ. ಕಬ್ಬಣ ನೋಡೋಣ ಬನ್ನಿ. ಕೊಳಕ್ಕೆ ಇಡಿಸುತ್ತಾ ಇಲ್ಲ, ಲೆಂತ್ಕಿಂತಿದೆಯಾ ಹಿಂಗೆ. ಲೆಂತಿದ್ರೆ ಆಗಲ್ಲ, ಸಣ್ಣ ಪೀಸ್ ಆದರೂ ಹಾಕಿ ಹೋಗೋಣ. ಹೋಗಿ ನೋಡೋಣ ಪಿಕಪ್ ಲೊಕೇಶನ್ಗೆ. ಮೊದಲೇ ಬಾಡಿಗೆಗಳಿಲ್ಲ, ಯಾವುದೋ ಒಂದು ಹೆಂಗೋ ಅಡ್ಜಸ್ಟ್ ಮಾಡೋಣ ಒಳಗಡೆಗಾದ್ರೆ. ಲೋಡಿಂಗ್ ಮಾಡ್ತವ್ರೆ ನೋಡಿ. 514 kg ಇತ್ತು, ಇಲ್ಲಿ ಲೋಡ್ ಮಾಡ್ತವ್ರೆ. ಸ್ನೇಹಿತರೆ ಇಲ್ಲಿ 514 kg ಹಾಕೋರೆ. ಇನ್ನೊಂದು ಸ್ವಲ್ಪ ಐತೆ, ಇಲ್ಲಿ ಬರೀ 500 kg ಐತೆ. ಇನ್ನೊಂದು ಕಡೆ ಅಲ್ಲೇ ಅಂದವೇ ಹಾಕೋಗೋಣ. 664 ರೂಪಾಯಿ ಬಂದೈತಲ್ಲ, 800 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತವ್ರೆ. ಬನ್ನಿ ಇಲ್ಲೇ ಎಲ್ಲ ಅಂದವೇ ಅಂತೆ, ಹಾಕೊಂಡು ಹೋಗೋಣ. ಇನ್ನೊಂದು 300-400 kg ಹಾಕ್ತೀನಿ ಬನ್ನಿ ಅಂತವ್ರೆ. ಸೆಕೆಂಡ್ ಪಿಕಪ್ ಹತ್ರ ಬಂದಿದ್ದೀನಿ. ಇಲ್ಲಿ 554 kg ಲೋಡ್ ಮಾಡ್ತವ್ರೆ. ಸ್ನೇಹಿತರೆ 2ನೇ ಪಿಕಪ್ಪಲ್ಲಿ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 8.25 ಕಿಲೋಮೀಟ್ರ್ ಇದೆ. ಈಗ ಒಂದು 2 ಕಿಲೋಮೀಟ್ರ್ ಬಂದೆ. ಟೋಟಲ್ 10 ಕಿಲೋಮೀಟ್ರು. 800 ರೂಪಾಯಿ ಕೊಡ್ತೀನಿ ಅಂತ ಹೇಳೋರೆ. 666 ಎಕ್ಸ್ಟ್ರಾ ಬಂದಿತ್ತು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್. ಮಗಡಿ ರೋಡ್ ಹತ್ರ ಇರೋದು ಡ್ರಾಪು. ಸ್ನೇಹಿತರೆ ಪೊಲೀಸರು ಹಿಡಿತವ್ರು ನೋಡಿ. ಇಲ್ಲಿ ಕೆಮ್ಮಂಟೆ ಸಿಗ್ನಲ್ಲು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ, ಇಳಿಸ್ತವ್ರೆ ನೋಡಿ. ಇವರೇ ಪಾರ್ಟಿ. ಅನ್ಲೋಡೆಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಅಷ್ಟೇ ಇರೋದು, ಇನ್ನೊಂದು 2 ಬಂಡಲ್ ಇದೆ ಅಷ್ಟೇ. ಟೈಮು 12:37. 2ನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ಒಂದು ಆರ್ಡ್ರು ಬಂದಿತ್ತು ಚಿಕ್ಕಪೇಟೆಗೆ, ನಾನೇ ತಗೊಂಡಿಲ್ಲ. ನೋಡೋಣ ಬೇರೆ ಆರ್ಡ್ರು ಬರೋವರೆಗೂ ಇಲ್ಲೇ ಎಲ್ಲಾರ ಸೈಡಿಗೆ ಹಾಕೊಂಡು ವೆಯ್ಟ್ ಮಾಡೋಣ ಬನ್ನಿ. ಬರುತ್ತೆ ಆರ್ಡ್ರು, ವೆಯ್ಟ್ ಮಾಡೋಣ. ಆರ್ಡ್ರು ಬಂದಿದೆ, 3ನೇ ಆರ್ಡ್ರು. ಪಿಕಪ್ ಹೋಗೋಣ ಬನ್ನಿ. ಟೈಮು 12:52. ಪಿಕಪ್ಪು 2.2 ಕಿಲೋಮೀಟ್ರ್ ಇದೆ.
ಡ್ರಾಪ್ ಇರೋದು ವಿಜಯನಗರ್ ಗೋವಿಂದರಾಜ್ ನಗರ್ ಅಂತಿದೆ. 500 ಚಿಲ್ಲರೆ ಬಂದೈತೆ ಅಮೌಂಟು. ಅದು ಕನ್ವೆನ್ಷನಲ್ ಹಾಕೋರೆ ಪಿಕಪ್ ಲೊಕೇಶನ್ನು, ಏನೋ ಡೆಕೋರೇಷನ್ ಐಟಮ್ ಇರ್ಬೋದು. ಬನ್ನಿ ಹೋಗಿ ನೋಡೋಣ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಲೋಡಿಂಗ್ ಆಗಿದೆ ನೋಡಿ. ಇದೊಂದೇ ಒಂದು 8 ಅಡಿದು ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. 5.8 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ನು, ವಿಜಯನಗರ. 560 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ಕೊತವ್ರು ನೋಡಿ. ಇದೊಂದೇ ಹಾಕಿರೋದು ಸ್ನೇಹಿತರೆ. ಟೈಮು 1:30. ಅನ್ಲೋಡ್ ಆಗಿದೆ 3ನೇ ಆರ್ಡ್ರು. ನೋಡೋಣ, ಬೇರೆ ಆರ್ಡ್ರು ಬರೋರು ಇಲ್ಲೇ ವೆಯ್ಟ್ ಮಾಡೋಣ. ಊಟ ಏನು ಮಾಡಿರಲಿಲ್ಲ, ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು. ಒಂದು ಬ್ರೆಡ್ ರೋಸ್ಟ್ ತಿನ್ಕೊಂಡು, ಹಂಗೆ ಒಂದು ಹಾಲು ಬಂದು ತಿನ್ಕೊಂಡು. ಟೈಮು 2 ಗಂಟೆ ಆಗೋಯ್ತು. ಆಟೋಗಳು ಯಾವುದೂ ಸೌಂಡೇ ಇಲ್ಲ ಇಲ್ಲಿ. ಇದು ಗೋವಿಂದರಾಜ್ ನಗರ ಅಂತೆ, ವಿಜಯನಗರ. ಬನ್ನಿ ಇವಾಗ ಹೋಗೋಣ ನಾಯಂಡಹಳ್ಳಿ ಕಡೆ. ಒಂದು 4.5 ಕಿಲೋಮೀಟರ್ ಇದೆ ನಾಯಂಡಹಳ್ಳಿಗೆ. ಹೋಗೋಣ, ಅಲ್ಲಾದ್ರೂ ಆರ್ಡ್ರ್ ಬರ್ಬೋದು. ನೋಡೋಣ, ಹೋಗಿ ಅಲ್ಲಿ ವೆಯ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಟೈಮು 2:26. ಒಂದು ಪರ್ಸ್ನಲ್ ಬಾಡಿಗೆ ಬಂದೈತೆ ಸೆಂಟ್ರಿಂಗ್ ಅವ್ರದ್ದು. ಬನ್ನಿ ಹೋಗೋಣ. ಪಿಕಪ್ ಇರೋದು ಲಗ್ಗೆರೆ. ಇವಾಗ ತಾನೇ ಅಲ್ಲಿಂದ ಬಂದೆ, ನಾಗರಬಾವಿಯಿಂದ ಬಂದೆ ಖಾಲಿ. ಮತ್ತು ಈಗ ಲಗ್ಗೆರೆಗೆ ಹೋಗ್ಬೇಕು ಖಾಲಿ. ಬನ್ನಿ ಹೋಗೋಣ. ಲಗ್ಗೆರೆಯಲ್ಲಿ 2 ಕಡೆ ಅಲ್ಲೇ ಅಕ್ಕಪಕ್ಕ 2 ಕಡೆ ಪಿಕಪ್ ಮಾಡ್ಕೊಂಡು ನಾಗದೇವನಹಳ್ಳಿಗೆ ಹೋಗ್ಬೇಕಂತೆ. ಡ್ರಾಪ್ ಇರೋದು ನಾಗದೇವನಹಳ್ಳಿಗೆ. ಒಂದು 25-30 ಮರ, ಸ್ವಲ್ಪ ರನ್ನರ್ ಪೀಸ್ ಇದ್ದಾವಂತೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಹೋಯ್ತಾ ಇದೆ. ಇಲ್ಲಿ ನಾಗರಬಾವಿ ಹತ್ರ ಆಕ್ಸಿಡೆಂಟ್ ಏನೋ ಆಗ್ಬಿಟ್ಟಿರೋಂಗೈತೆ ನೋಡಿ, ರಿಂಗ್ ರೋಡಲ್ಲಿ. ಲೋಡಿಂಗ್ ಪಾಯಿಂಟಿಗೆ ಬಂದೆ. ಲೋಡಿಂಗ್ ಮಾಡ್ತವ್ರೆ. 4 ರನ್ನರ್ ಪೀಸ್ ಲೋಡ್ ಮಾಡ್ತವ್ರೆ. ಇಲ್ಲಿ ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು. ಫ್ರೆಂಡ್ಸ್, ಬೆಟ್ಟ ಹತ್ತಿಸ್ತಾ ಇದೀನಿ ನೋಡಿ ರಗ್ಗರಲ್ಲಿ. ದೊಡ್ಡ ಬೇಕು. ಮತ್ತು ಸೆಕೆಂಡ್ ಪಿಕಪ್ ಹತ್ರ ಬಂದಿದ್ದೀನಿ. ಇವಾಗ ಲೋಡಿಂಗ್ ಮಾಡ್ತವ್ರೆ ನೋಡಿ. ಮರಗಳು ಲೋಡ್ ಮಾಡ್ತವ್ರೆ. ಎಷ್ಟು ಒಂದು 25-30 ಏನೋ ಮರ ಲೋಡ್ ಮಾಡ್ತೀವಿ ಅಂತ ಹೇಳೋರೆ. ಈಚೆ ಕಡೆ ಬರ್ಬೋದು ಅಂತ. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಮರಗಳು ಸೆಕೆಂಡ್ ಪಾಯಿಂಟಲ್ಲಿ ಎಲ್ಲ ತಡಿವೆಲ್ಲ ಅವೆ. ಈಚೆ ಕಡೆ ಬಂದೈತೆ ಒಂದು ಸ್ವಲ್ಪ, ಒಂದು ಕವರ್ಡ್ ಈಚೆಗೆ ಬಂದೈತೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ 8.5 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ನಾಗದೇವನಹಳ್ಳಿ ಡ್ರಾಪ್ ಇರೋದು. ಸ್ನೇಹಿತರೆ ನೋಡಿ, ಇಲ್ಲಿ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡು ಹೆಂಗೆ ಮಾಡ್ತಾರೆ, ಏನೋ ಮಾಡ್ತಾವ್ರೆ. ಎಲ್ಲ ಸೈಡ್ಗೆ ಹಾಕೊಂಡು ಮಾಡ್ಬೋದು. ರೋಡ್ನೇ ಬ್ಲಾಕ್ ಮಾಡೋರೆ. ಲೆಫ್ಟ್ ಹೋಗಂಗಿಲ್ಲ, ರೈಟ್ ಹೋಗಂಗಿಲ್ಲ. ಹಿಂದೆಗಡೆ ಎಲ್ಲ ಗಾಡಿಗಳು ಬಂತು. ಈ ಥರ ಮಾಡಿದ್ರೆ ಹೆಂಗೆ ಮಾಡಬೇಕು? ಆ ಟ್ರೈಲರ್ ಒಳಕ್ಕೆ ಆಯಿಲ್ ಬಗ್ಗಿಸ್ತವ್ರೆ ಡ್ರಮ್ಮಿಂದ. ಅದನ್ನ ಮಾಡೋಕ್ಕೆ ಇದೇ ಜಾಗ ಬೇಕಾಗಿತ್ತೇನೋ ಅವ್ರಿಗೆ. ಅಲ್ಲೆಲ್ಲೂ ಖಾಲಿ ಜಾಗ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಬಂದು ಮಧ್ಯೆ ರೋಡೆಲ್ಲ ಮಾಡ್ತಾವ್ರೆ, ರೋಡ್ ಬ್ಲಾಕ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಟೋಲ್ದು ದುಡ್ಡು ಕಟ್ತಾನೆ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ನೈಸ್ ರೋಡ್. ಒಂದು ಸಣ್ಣ ಗುಂಡಿ ಇಲ್ಲ, ಒಂದು ಕಲ್ಲಿಲ್ಲ. ಎಷ್ಟು ಸಾಕಾಗೈತೆ. ರೋಡ್ ಮಾತ್ರ ಚಿಂದಿ. ಇಲ್ಲೂ ಒಂದು ಸ್ವಲ್ಪ ನೈಸ್ ರೋಡ್ ಐತೆ. ಬನ್ನಿ ತೋರಿಸ್ತೀನಿ ಲೆಫ್ಟಿಗೆ. ಐತೆ ನೈಸ್ ರೋಡು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಮೇಲ್ಗಡೆ ಕೊಡ್ತವ್ರೆ ಡೈರೆಕ್ಟು ಮರಗಳೆಲ್ಲ ನೋಡಿ. ಇನ್ನೊಂದು ಸ್ವಲ್ಪ ಐತೆ, ಎಲ್ಲ ಅನ್ಲೋಡ್ ಆಯಿತು. ಟ್ರಿಪ್ಪು ಇದು ಆನ್ ಮಾಡೋಣ. ಪೋರ್ಟರು ಯಾವ್ದಾರು ಬರುತ್ತಾ ನೋಡೋಣ ಡ್ಯೂಟಿ. ಸ್ನೇಹಿತರೆ, ಅನ್ಲೋಡ್ ಆಗಿದೆ 4 ಆರ್ಡ್ರು. ಟೈಮು 4:20. ಒಂದು ಆರ್ಡ್ರು ಬಂದಿತ್ತು ಮಲ್ಲೇಶ್ವರಂಗೆ, ನಾನು ತಗೊಂಡಿಲ್ಲ. ನೋಡೋಣ ಬೇರೆ ಆರ್ಡ್ರು ಬರೋವರೆಗೂ ಶಿರ್ಕೆ ಹತ್ರ ಹೋಗೋಣ. ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಟೀ ಕುಡಿಯೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ವೆಯ್ಟ್ ಮಾಡೋಣ. ಆರ್ಡ್ರು ಬರೋವರೆಗೂ ಬರುತ್ತೆ ಆರ್ಡ್ರು, ವೆಯ್ಟ್ ಮಾಡಬೇಕು. ಬನ್ನಿ ಹೋಗೋಣ ಇವಾಗ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸ್ನೇಹಿತರೆ, ಟೈಮು 5:17 ಆಗೋಯ್ತು. ಆರ್ಡ್ರುಗಳು ಒಂದು ಸೌಂಡ್ ಇಲ್ಲ.
ಯಾಕೋ ಆರ್ಡ್ರುಗಳೇ ಬರ್ತಾಯಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಇಲ್ಲಿ ಕೆಂಗೇರಿಯಲ್ಲಿ ಸಿರಿಕೆ ಹತ್ರ. ನೋಡೋಣ, ಇನ್ನೊಂದು ಹಾಫ್ ಆನ್ ಅವರ್ ನೋಡ್ಬಿಟ್ಟು ಹೋಗೋಣ ರೂಮ್ ಕಡೆ. ಆರ್ಡ್ರು ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾವ್ದಾರು ಬರುತ್ತೆ ಅಂತ ವೆಯ್ಟ್ ಮಾಡಿದೆ. ಇನ್ನೊಂದು 2 ಲೋಕಲ್ ಮಾಡೋಣ ಅಂದರೆ ಆರ್ಡ್ರುಗಳೇ ಬರ್ತಾಯಿಲ್ಲ ಯಾವುದೂ. ಸ್ನೇಹಿತರೆ, ಆರ್ಡ್ರುಗಳು ಯಾವುದು ಬರ್ತಾನೆ ಇಲ್ಲ. ಟೈಮು 5:28. ಹೋಗೋಣ ಬನ್ನಿ, ರೂಮ್ ಕಡೆ ಹೋಯ್ತಾ ಇರೋಣ ನಿಧಾನಕ್ಕೆ. ಯಾವ್ದಾರು ಆರ್ಡ್ರು ಬಂದರೆ ಮಾಡೋಣ ಲೋಕಲ್ಲು, ಇಲ್ಲ ಅಂದರೆ ಹೋಗೋಣ. ಬೇಜಾರಾಗೋಯ್ತದೆ ಆರ್ಡ್ರುಗಳು, ಈ ಥರ ಆರ್ಡ್ರುಗಳು ಬರ್ತಾಯಿಲ್ಲ ಅಂದರೆ. ಬನ್ನಿ ಹೋಗೋಣ ಇವಾಗ ರೂಮ್ ಕಡೆಗೆ. ಸ್ನೇಹಿತರೆ, ಟೈಮು 5:45. ರೂಮ್ ಹತ್ರ ಬಂದಿದ್ದೀನಿ. 60 ಕಿಲೋಮೀಟ್ರ್ ಹೊಡಿದೆ ಇವತ್ತು ಗಾಡಿ. ಟೋಟಲ್ಲು ಅರ್ನಿಂಗ್ಸ್ ಆಗಿರೋದು 2400. ಸೆಂಟ್ರಿಂಗು 900 ರೂಪಾಯಿ ಕೊಡ್ತಾರೆ. ಟೋಟಲು 2400 ರೂಪಾಯಿ ಆಗಿದೆ ಅಷ್ಟೇ ಟೋಟಲು. ಬನ್ನಿ ಇವಾಗ ರೂಮ್ಗೆ ಹೋಗೋಣ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋಣ, ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡೋಣ. ಆಮೇಲೆ